ಕೃಷ್ಣ ಅವರು ಬೆಳಗ್ಗೆ ಕೇಳಿ ಭಾಳ ಮನಸ್ಸಿಗೆ ಬೇಜಾರಾಯಿತು. ಬೆಂಗಳೂರಿಗೆ ವಿಶೇಷವಾದ ಸ್ಥಾನಮಾನ, ಬೆಂಗಳೂರಿನ ಡೆವಲಪ್ಮೆಂಟ್ಗೆ ಭಾಳ ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಸ್.ಎಂ. ಕೃಷ್ಣರವರು ಅಂದಿನಿಂದ ಮಾಡಿಕೊಂಡು ಬರ್ತಾಯಿದ್ರು. ಭಾಳ ದುಃಖ ಆಗ್ತದೆ. ಅದಕ್ಕೆ ಇವತ್ತು ಸಾಯಂಕಾಲ ಬೆಂಗಳೂರಿಗೆ ಹೋಗಿ ಅಂತಿಮ ದರ್ಶನ ಪಡಿತಕ್ಕಂಥ ಅದಕ್ಕೆ ಹೋಗ್ತಾ ಇದ್ದೇನೆ. ಲಾಸ್ಟ್ ಟೈಮ್ ಒಂದು 2 ತಿಂಗಳ ಹಿಂದೆ ಅವರ ಮನೆಗೆ ಹೋಗಿದ್ದೆ. ಆವಾಗಲೇ ಹುಷಾರಿಲ್ಲ. ಮಣಿಪಾಲ್ ಹಾಸ್ಪಿಟ್ಲಿಂದ ಬಂದಿದ್ದರು. ಅವರ ಬುಕ್ನ ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೂ ಕೂಡ ನನಗೆ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಆಗ ಸೆಂಟ್ರಲ್ ಕಾಲೇಜ್ ಜ್ಞಾನ ಸಭಾಂಗಣದಲ್ಲಿ ಅವರ ಬಗ್ಗೆ ಬರೆದಂಥ 2 ಬುಕ್ಗಳನ್ನು BL ಶಂಕರ್ ಅವರು ಒಂದು ಪೆಂಡಿಂಗ್ ನಿಂತೋಗಿದೆ, ಅದನ್ನು ಮಾಡಬೇಕು, ಬುಕ್ ರಿಲೀಸ್ ಮಾಡಬೇಕು ಅಂತ ಹೇಳಿದರು. ಆವಾಗ ಅದೊಂದು ನಮಗೆ ಒಂದು ಸುವರ್ಣ ಅವಕಾಶ, ಆ ಬುಕ್ಕನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು. ಹಾಸ್ಪಿಟ್ಲಿಂದ ಬಂದಾದಮೇಲೆ ವಿಸಿಟ್ ಮಾಡಿದ್ದೆ. ಆವಾಗಲೇ ಸ್ವಲ್ಪ ಅವರು ಭಾಳ ಸುಸ್ತಾಗಿದ್ದರು. ಆದ್ರೂ ಅವರ ಹಾಸ್ಪಿಟ್ಲಿನ ಅಷ್ಟು ನೋವಿದ್ರೂ ಕೂಡ ಭಾಳ ನಗನಗ್ತಾ ಮಾತನಾಡ್ತಕ್ಕಂಥದ್ದು, ಬೆಂಗಳೂರು ಹೆಂಗೆ ನಡೀತಾ ಇದೆ, ಕಾನ್ಸ್ಟಿಟ್ಯೂನ್ಸಿ ಹೆಂಗೆ ನಡೀತಾ ಇದೆ ಅಂತಕ್ಕಂಥದ್ದನ್ನು ವಿಶೇಷವಾಗಿ ಕೇಳ್ತಾನೆ ಇದ್ದರು. ಆಮೇಲೆ ಅವ್ರಿಗೆ ಆದಂಥ BJPಯಲ್ಲಿ ನೋವಾದಂಥದ್ದು, BJPಗೆ ಬಂದಂಥ ಸಮಯದಲ್ಲಿ ಏನೆಲ್ಲ ಪ್ರಾಮಿಸ್ ಮಾಡಿದರು, ಆಮೇಲೆ ಏನು ತೊಂದರೆ ಆಯಿತು, ಅದೆಲ್ಲವನ್ನು ಕೂಡ ನಾನು ಮುನಿರತ್ನ ಒಂದು ಸಾರಿ ಇಬ್ಬರು ಪರ್ಸನಲ್ಲಿಗೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವ್ರಿಗಾದಂಥ ನೋವನ್ನು ಕೂಡ ಹಂಚ್ಕೊಂಡಿದ್ರು. ಇವತ್ತು ಇಲ್ಲ, ಬೆಳಗ್ಗೆ ಕೇಳಿ ನನಗೂ ಕೂಡ ಶಾಕ್ ಆಯಿತು. ಹಾಗಾಗಿ ಸಾಯಂಕಾಲ 4:15 ಗಂಟೆಗೆ ಕೊಲ್ಲಾಪುರದಿಂದ ಫ್ಲೈಟ್ ಇದೆ. ಇಲ್ಲೆಲ್ಲೂ ಬೆಳಗಾವಿಯಿಂದ ಸಿಗ್ತಾ ಇಲ್ಲ ಟಿಕೆಟ್. ಅಲ್ಲಿ ಹೋಗ್ಬಿಟ್ಟು